ನಾವಿವತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ. ನೀವು ಇದೇ ಮೊದಲನೇ ಸಲ ಗುಲಾಬ್ ಜಾಮೂನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ಮೇಲೆ ಇದೇ ರೀತಿ ಪರ್ಫೆಕ್ಟ್ ಆಗಿ ಜ್ಯೂಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಗುಲಾಬ್ ಜಾಮೂನ್ನ ಮಾಡ್ಕೊಳ್ಬೋದು. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ನಾನಿಲ್ಲಿ 1 ಪ್ಯಾಕೆಟ್ MTR ಗುಲಾಬ್ ಜಾಮೂನ್ನ ತೊಗೊಂಡಿದ್ದೀನಿ. ಈ ಬೈ ಒನ್ ಗೆಟ್ ಒನ್ ಇರುತ್ತೆ ನೋಡಿ, ಅದರಲ್ಲೇ 1 ಪ್ಯಾಕೆಟ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಈ ಪೌಡರ್ನ ಈ ರೀತಿ ಮೆಜರ್ಮೆಂಟ್ ಕಪ್ಪಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ತೊಗೊಂಡ್ರೆ ಕರೆಕ್ಟಾಗಿ 1 ಕಪ್ ಇರುತ್ತೆ. ನಾನು ನಿಮಗೆ ಅಳತೆ ಗೊತ್ತಾಗಲಿ ಅಂದ್ಬಿಟ್ಟು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಹಾಲು ತಗೊಂಡು ಸ್ವಲ್ಪ ಹಾಲು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಿಗೆ ಬದಲಾಗಿ ನೀವು ನೀರು ಬೇಕಿದ್ರೂ ಉಪಯೋಗಿಸ್ಬೋದು. ಈ ಚಪಾತಿಗೆ ಹಿಟ್ಟು ಕಲಿಸ್ತೀರಲ್ವ, ಆ ರೀತಿ ಇದನ್ನು ತುಂಬ ಪ್ರೆಷರ್ ಕೊಟ್ಟು ಕಲಿಸ್ಬಾರ್ದು. ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಪೂರ್ತಿ ಹಾಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಡಿ. ಈ ರೀತಿ ಸ್ವಲ್ಪ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಆದಷ್ಟು ಈ ರೀತಿ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ 5 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಜಾಮೂನ್ ಉಂಡೆ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರಲ್ಲ. ನೆಕ್ಸ್ಟ್ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಯಾವ ಕಪ್ಪಲ್ಲಿ ಪೌಡರ್ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ 2 ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ 1.5 ಕಪ್ ಸಕ್ಕರೆ ಸೇರಿಸ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಈಗ ಅದೇ ಕಪ್ಪಲ್ಲೇ 1.5 ಕಪ್ ನೀರು ಸೇರಿಸ್ಕೊಳ್ಬೇಕು. ನೀರು ಇಷ್ಟೇ ಸೇರಿಸ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀರು ಕಡಿಮೆ ಸೇರಿಸ್ಕೊಳ್ಳೋದ್ರಿಂದ ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಸಕ್ಕರೆ ಜಸ್ಟ್ ಕರಗಿದ ತಕ್ಷಣ 2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಅಂದರೆ ಸಕ್ಕರೆ ತುಂಬ ಗಟ್ಟಿ ಪಾಕ ಬರಬೇಕು, ಒಂದೆಳೆ ಪಾಕ ಬರಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನೋಡಿ, ಜಸ್ಟ್ 2 ನಿಮಿಷ ಕುದಿಸ್ಕೊಂಡು ಈ ರೀತಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಿರಬೇಕು, ಅಂದರೆ ಸ್ಟಿಕ್ಕಿ ಅನ್ನಿಸ್ಬೇಕು. ಈ ರೀತಿ ಪಾಕ ಬಂದರೆ ಸಾಕು. ಈಗ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನ ಸೇರಿಸ್ಬಿಟ್ಟು ಜಸ್ಟ್ ಒಂದು 2 ಸೆಕೆಂಡ್ ಇದನ್ನು ಕುದಿಯೋದಕ್ಕೆ ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಕ್ಕರೆ ಪಾಕ ರೆಡಿಯಾಗುತ್ತೆ. ಇದರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ತೆಗೆದಿಟ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 5 ನಿಮಿಷಗಳ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮತ್ತೆ ಒಂದು ಸಲ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಪ್ರೆಷರ್ ಕೊಡಬಾರ್ದು. ನೋಡಿ, ನಾವಾಗಲೇ ಮಿಕ್ಸ್ ಮಾಡಿದಾಗ ಇದು ತುಂಬ ಸ್ಟಿಕ್ಕಿ ಆಗಿತ್ತಲ್ವ, ಈಗ ನೋಡ್ಬೋದು ಕರೆಕ್ಟಾಗಿರುತ್ತೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆ ಮಾಡ್ಕೊಳ್ಬೇಕಾದ್ರೆ ಅಂಗೈಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ಕೊಳ್ತಾ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಬೇಕು. ನೋಡಿ, ಇದರ ಮೇಲ್ಗಡೆ ಎಲ್ಲೂ ಕ್ರ್ಯಾಕ್ಸ್ ಅನ್ನೋದು ಇರಬಾರ್ದು. ಆ ರೀತಿ ನೀವು ಉಂಡೆ ಮಾಡ್ಕೊಳ್ಬೇಕು. ಕ್ರ್ಯಾಕ್ಸ್ ಇದ್ದರೆ ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕಾದ್ರೆ ಇದು ಬಿಟ್ಕೊಳ್ಳುತ್ತೆ. ನೀವು ಈ ರೀತಿ ಉಂಡೆ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರ್ತಾ ಇದೆ ಅನ್ನೋದಾದರೆ ಮತ್ತೆ ಒಂಚೂರು ಹಾಲು ಅಥವಾ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಜಾಮೂನ್ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ನಾವು ಮಾಡಿರುವಂಥ ಉಂಡೆ ಎಣ್ಣೆಯಲ್ಲಿ ಪೂರ್ತಿಯಾಗಿ ಮುಳುಗಬೇಕು, ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಕೆಲವರು ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ, ಆ ರೀತಿ ಡೀಪ್ ಫ್ರೈ ಮಾಡಬಾರ್ದು. ಆ ರೀತಿ ಮಾಡಿದಾಗ ಜಾಮೂನ್ ಸೈಡಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ, ಆದರೆ ಮಧ್ಯಭಾಗದಲ್ಲಿ ಸ್ವಲ್ಪ ಹಿಟ್ಟು ಹಾಗೆ ಉಳಿದಿರುತ್ತೆ. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾವು ಸೇರಿಸಿರುವಂಥ ಉಂಡೆ ನಿಧಾನಕ್ಕೆ ತಾನಾಗ್ತಾನೆ ಮೇಲೆ ಬರ್ತಾ ಇದೆ. ಎಣ್ಣೆ ಇಷ್ಟು ಬಿಸಿ ಇದ್ದರೆ ಸಾಕು, ತುಂಬ ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು. ತುಂಬ ಬಿಸಿ ಮಾಡಿಬಿಟ್ಟು ನೀವು ಉಂಡೆಗಳನ್ನು ಸೇರಿಸಿದಾಗ ಅದು ಸೇರಿಸಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಹಸಿಯಾಗೇ ಇರುತ್ತೆ, ಬೆಂದಿರೋದಿಲ್ಲ. ಈ ರೀತಿ ಉಂಡೆಗಳನ್ನು ಸೇರಿಸಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಕಡಿಮೆನೇ ಇಟ್ಕೊಳ್ಳಿ. ಅದೇ ರೀತಿ ಎಲ್ಲ ಉಂಡೆಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಫ್ರೈ ಮಾಡಬಾರ್ದು. ಬಾಣಲಿಗೆ ಎಷ್ಟು ಹಿಡ್ಸತ್ತೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ, ಅಂದರೆ ಸ್ವಲ್ಪ ಜಾಗ ಫ್ರೀಯಾಗಿರಬೇಕು. ಆವಾಗಲೇ ಇದು ಒಂದಕ್ಕೊಂದು ಅಂಟ್ಕೊಳ್ದಿರ ತುಂಬ ಚೆನ್ನಾಗಿ ಈವನ್ ಆಗಿ ಕಲರ್ ಬಂದು ಫ್ರೈ ಆಗುತ್ತೆ. ನೋಡಿ, ಎಣ್ಣೆಗೆ ಸೇರಿಸಿದ ತಕ್ಷಣವೂ ಇದನ್ನು ಮಿಕ್ಸ್ ಮಾಡಬಾರ್ದು. ಇದು ತಾನಾಗ್ತಾನೆ ಮೇಲೆ ಬಂದು ಒಂದು ಕಡೆ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಈ ಎಣ್ಣೆ ಇರುತ್ತಲ್ವ, ಎಣ್ಣೆನ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ರೆ ಇದು ರೋಲ್ ಆಗ್ತಾ ಇರುತ್ತೆ. ಸೊ ಆವಾಗ ಎಲ್ಲ ಕಡೆ ಈವನ್ ಆಗಿ ಫ್ರೈ ಆಗುತ್ತೆ. ನೋಡಿ, ಎಲ್ಲ ಉಂಡೆಗಳು ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಬೇಕು. ಎಣ್ಣೆಯಿಂದ ತೆಗೆದು ಇಮಿಡಿಯೇಟಾಗಿ ಸಕ್ಕರೆ ಪಾಕದಲ್ಲಿ ಸೇರಿಸ್ಕೊಳ್ಬೇಕು. ಸಕ್ಕರೆ ಪಾಕ ಸ್ವಲ್ಪ ಉಗುರು ಬೆಚ್ಚಗಿರಬೇಕು, ಆವಾಗಲೇ ಇದು ಸಕ್ಕರೆ ಪಾಕನ ಹೀರ್ಕೊಳ್ಳೋದು. ಸೊ ಸಕ್ಕರೆ ಪಾಕ ಏನಾದರೂ ಪೂರ್ತಿ ತಣ್ಣಗಾಗಿತ್ತು ಅಂದರೆ ಒಂಚೂರು ಬಿಸಿ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಬಿಸಿನೂ ಇರಬಾರ್ದು, ಆವಾಗ ಸಕ್ಕರೆ ಪಾಕ ತುಂಬ ಜಾಸ್ತಿ ಇರ್ಕೊಂಡು ಜಾಮೂನ್ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಉಗುರು ಬೆಚ್ಚಗಿರುವಂಥ ಸಕ್ಕರೆ ಪಾಕದಲ್ಲಿ ಫ್ರೈ ಮಾಡಿರುವಂಥ ಈ ಉಂಡೆಗಳನ್ನು ಇಮಿಡಿಯೇಟಾಗಿ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ತೆಗೆದಿಟ್ಬಿಟ್ಟು ಉಳಿದಿರುವಂಥ ಉಂಡೆಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಉಳಿದಿರುವಂಥ ಉಂಡೆ ಫ್ರೈ ಮಾಡಬೇಕಾದ್ರೂ ಅಷ್ಟೇ ನಾನು ಹೇಳಿರುವಂಥ ಎಲ್ಲ ಸ್ಟೆಪ್ಸ್ನೂ ಫಾಲೋ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಉಂಡೆಗಳನ್ನು ಈ ರೀತಿ ಫ್ರೈ ಮಾಡಿಕೊಂಡು ಅದೇ ಬಾಣಲಿಗೆನೇ ಸೇರಿಸಿ
ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಕರೆಕ್ಟಾಗಿ 2 ಗಂಟೆಗಳ ನಂತರ ಸಕ್ಕರೆ ಪಾಕನ ಹೀರ್ಕೊಂಡು ತುಂಬಾ ಜ್ಯೂಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಜಾಮೂನ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದೇ ರೀತಿ ಚೆನ್ನಾಗಿ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.